ವೀಕ್ಷಕರೇ, ಮಕರ ರಾಶಿಯ 2025ರ ವರ್ಷ ಭವಿಷ್ಯ ನೋಡಿ. ಹೊಸ ವರ್ಷ, ಈ ವರ್ಷನಾದ್ರೂ ಅಂದುಕೊಂಡಂತ ಕಾರ್ಯಗಳಲ್ಲಿ ಜಯ ಸಿಗುತ್ತಾ? ಹಣಕಾಸಿನಿಂದ ಪ್ರಗತಿ ಆಗುತ್ತಾ? ನೀವು ಕೆಲವೊಂದು ಗೊಂದಲಗಳಿಂದ, ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ? ಅಥವಾ ಕೆಲವೊಂದು ಸಾಧನೆಗಳನ್ನು ಮಾಡೋದಿದೆ, ಆ ಸಾಧನೆಗಳಾಗ್ತಾವ? ಮದುವೆ ಆಗ್ಲಾರ್ದವ್ರಿಗೆ ಮದುವೆ ಮಾಡುವಂತ ಯೋಜನೆಯನ್ನ ಏನಾದ್ರು ಇಟ್ಟುಕೊಂಡಿದ್ರೆ, ಇಷ್ಟು ಬಹಳಷ್ಟು ವಿಚಾರಗಳ ಬಗ್ಗೆ ವಿಸ್ತೃತವಾದಂತಹ ಒಂದು ವರದಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಆದ್ರೆ ನಿಮಗೆ ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕು. ಯಾಕೆ ಪರಿಹಾರ ಬೇಕು ಅಂತಂದ್ರೆ, ಅತ್ಯಂತ ಕಷ್ಟ ಕಾಲದಲ್ಲಿ ನಾವು ಮಾಡಿರುವಂತಹ ಪೂಜೆ, ನಾವು ಮಾಡಿರುವಂತಹ ಪುಣ್ಯ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ದೈವ ಕೃಪೆ ಬೇಕು. ಅದಕ್ಕೆ ಸರಳವಾದ, ಸುಲಭವಾದ ಪರಿಹಾರಗಳನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಸಿಗುತ್ತೆ. ಅದರ ಅವಶ್ಯಕತೆ ನಿಮ್ಗೆ ಬಹಳಷ್ಟಿದೆ. ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಬಹಳ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ತಡ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಮಕರ ರಾಶಿಯವರ ತಕ್ಷಣ ಯಾವತ್ತಿಗೂ ಕೊಟ್ಟಂತ ಮಾತಿಗೆ ಕಟಿಬದ್ಧವಾಗಿರತಕ್ಕಂತ ವ್ಯಕ್ತಿಗಳು, ಬಹಳಷ್ಟು ಬುದ್ಧಿವಂತರಾಗಿರುವಂತದ್ದು, ಲೆಕ್ಕಾಚಾರ ಇರುತ್ತೆ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅಂತಂದ್ರೆ ಅದು ಕೊನೆ ಗಳಿಗೆವರೆಗೂ ಅದನ್ನ ಬಿಡುವಂತದ್ದಲ್ಲ. ಜೊತೆಗೆ ಜನರ ಮೆಚ್ಚುಗೆಯನ್ನ ಪಡೆಯುವಂತದ್ದು, ಬರೀ ಕೆಲಸ ಮಾಡುವಂತದ್ದಲ್ಲ, ಕೆಲಸದಿಂದನೂ ಕೂಡ ಜನಗಳ ಪ್ರೀತಿ ವಾತ್ಸಲ್ಯವನ್ನ ಪಡಿತಕ್ಕಂಥದ್ದು, ಜನಗಳಿಗೆ ಉಪಯೋಗ ಆಗುವಂತಹ ಕೆಲಸ ಕಾರ್ಯಗಳನ್ನ ಮಾಡುವಂತದ್ದು. ಕೈ ಹಿಡಿದಿರ್ತಕ್ಕಂತಹ ಕೆಲಸ ಎಷ್ಟೇ ಕಠಿಣವಾಗಿದ್ರು ಪರವಾಗಿಲ್ಲ, ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಆ ಕೆಲಸವನ್ನ ಮಾಡಿ ಮುಗಿಸುವವರೆಗೆ ಬಿಡುವಂತ ವ್ಯಕ್ತಿಗಳಲ್ಲ. ಅಧಿಕಾರವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಮಯ ಪ್ರಜ್ಞೆಯನ್ನ ಇರತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಮತ್ತೆ ಯಾವುದೇ ವಿಚಾರವನ್ನಾಗ್ಲಿ ಕುಲಂಕುಷವಾಗಿ ಅರ್ಥ ಮಾಡಿಕೊಂಡು ತೀಕ್ಷ್ಣವಾಗಿ ಗಮನಿಸಿ ಆಮೇಲೆ ತಮ್ಮ ನಿರ್ಧಾರವನ್ನ ಪ್ರಕಟಿಸುವಂತಹ ವ್ಯಕ್ತಿ ಈ ಮಕರ ರಾಶಿಯವರು. ವಿಚಾರವಂತರಾಗಿರ್ತಕ್ಕಂಥದ್ದು, ಬುದ್ಧಿ ಉಳ್ಳವರಾಗಿರುವಂತದ್ದು, ಜೊತೆಗೆ ಎಲ್ಲರಿಗೂ ಪ್ರಿಯ ವ್ಯಕ್ತಿಗಳಾಗಿರ್ತಕ್ಕಂಥದ್ದು, ಗೌರವ, ಕೀರ್ತಿ, ಪ್ರತಿಷ್ಠೆಗಳಿಗೂ ಕೂಡ ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲವೂ ಅನುಭವಿಸಿಬಿಟ್ಟಿರ್ತಕ್ಕಂಥದ್ದು. ಒಳ್ಳೆಯ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಆಗಿರುವಂತದ್ದು ಸಮ್ಮಿಶ್ರಣವಾಗಿದೆ. ಇನ್ನು ವಿವಾಹ ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು, ತೊಂದರೆಗಳನ್ನು ಅನುಭವಿಸಿದ್ರು ಅದನ್ನ ಸರಿ ಮಾಡಿಕೊಂಡು ಮುಂದೆ ನಡೆಯುವಂತ ವ್ಯಕ್ತಿತ್ವ. ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು, ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ನಿರ್ಮಾಣಗಳನ್ನ ಮಾಡಿ ಖುದ್ದಾಗಿ ಅದನ್ನ ಪೂರ್ಣಗೊಳಿಸ್ತಕ್ಕಂತಹ, ಚಾಲೆಂಜ್ ಆಗಿ ತೆಗೆದುಕೊಳ್ತಕ್ಕಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಮಕರ ರಾಶಿಯವರು. ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಯಾವಾಗ್ಲೂ ದುಡಿಮೆಯ ಕಡೆ ಬಹಳಷ್ಟು ಗಮನವನ್ನ ಕೊಡ್ತಕ್ಕಂಥದ್ದು, ಅಧ್ಯಾತ್ಮ, ವೇದಾಂತ, ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಇಟ್ಕೊಂಡಿರತಕ್ಕಂಥದ್ದು ಈ ಮಕರ ರಾಶಿಯವರು. ಇಂಥ ಮಕರ ರಾಶಿಯವರಿಗೆ 2025ರಲ್ಲಿ ಗುರು, ಶನಿ, ರಾಹು, ಕೇತುಗಳ ಗೋಚಾರ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥದ್ರ ವಿಚಾರವಾಗಿ ನೋಡೋಣ. ಗುರುವಿನ ಒಂದು ಅನುಗ್ರಹ ಅಂದ್ರೆ 2025ರಲ್ಲಿ ಗುರು ಗೋಚಾರ ಫಲ ನಿಮಗೆ ಯಾವ ತರ ಇದೆ ಅಂತಂದ್ರೆ ನೋಡಿ, ಗುರು ವೃಷಭ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಅಂದ್ರೆ ಆಗ ಎಲ್ಲ ಕಾರ್ಯಗಳಲ್ಲೂ ನಿಮಗೆ ಈ ಒಂದು ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ, ಸಂತೋಷ ಅನ್ನುವಂಥದ್ದು ಸಿಗುತ್ತೆ. ಯಾಕಂತಂದ್ರೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಗುರುಬಲ ಇರುತ್ತೆ. ಕೀರ್ತಿಗಳು, ಪ್ರತಿಷ್ಠೆಗಳು, ವ್ಯಾಪಾರ ವಹಿವಾಟಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಾಗುವಂಥದ್ದು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ. ಬರಬೇಕಾಗಿರುವಂತ ದುಡ್ಡು ಬರ್ತವೆ, ಕೊಡಬೇಕಾಗಿರುವಂತ ದುಡ್ಡು ಕೊಡ್ತೀರಿ. ಮತ್ತೆ ಸಾಲ ಸಂಘಗಳೆಲ್ಲವೂ ದೂರ ಆಗುತ್ತೆ. ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಮದುವೆ ಯೋಗಗಳು ಕೂಡ ಈ ವರ್ಷದಲ್ಲಿ ನಿಮ್ಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆದಾಯದ ಬಗ್ಗೆ ಹೊಸ ಮೂಲಗಳು ಕೂಡ ಕಂಡು ಬರುವಂತದ್ದು, ಬೇರೆ ಬೇರೆ ಆಯಾಮಗಳಿಂದ, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಐಶ್ವರ್ಯ ವೃದ್ಧಿ ಆಗುತ್ತೆ. ಜೊತೆಗೆ ಬಹಳಷ್ಟು ಒಳ್ಳೆ ಫಲ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ. ಇನ್ನು ಗುರು ಮಿಥುನ ರಾಶಿಗೆ ಬಂದಾಗ, ಮಿಥುನ ರಾಶಿಗೆ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ 6ನೇ ಸ್ಥಾನದಲ್ಲಿ ಇರ್ತಾರೆ. 6ನೇ ಸ್ಥಾನದಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ನಿಮಗೆ ಗುರುವಿನ ಬಲ ಸ್ವಲ್ಪ ಕ್ಷೀಣವಾಗಿರುತ್ತೆ. ಈ ಸಂದರ್ಭದಲ್ಲಿ ಆರೋಗ್ಯದ ಕಡೆ ಎಚ್ಚರಿಕೆ ಇರಬೇಕು, ಕುಟುಂಬದ ಕಡೆ ಎಚ್ಚರಿಕೆ ಇರಬೇಕು. ಸಾಲ ಸಮಸ್ಯೆಯನ್ನು ಮಾಡ್ಕೊಳ್ಳಿಕ್ ಹೋಗ್ಬಾರ್ದು. ನಿಮಗೆ ಎಷ್ಟಿದೆ ಅಷ್ಟರಲ್ಲೇನೆ ನಿಮ್ ಕೆಲಸಗಳನ್ನ ಮಾಡ್ಕೋಬೇಕು. ಹಣಕಾಸಿನ ಸಮಸ್ಯೆಗಳು ಎದುರಾಗ್ಬೋದು. ಹಾಗಾಗಿ ಅನಾವಶ್ಯಕವಾಗಿ ಖರ್ಚು ವೆಚ್ಚಗಳನ್ನ ಈ ರೀತಿ ಮಾಡ್ಕೊಳಕ್ ಹೋಗ್ಬಾರ್ದು. ಇನ್ನು ಅನ್ಯ ಜನರಿಂದ, ಸ್ವಲ್ಪ ಜನಗಳಿಂದ ಕಿರಿಕಿರಿ, ತೊಂದರೆಗಳಿರ್ತವೆ. ಹಾಗಾಗಿ ಯಾವುದೇ ಕಾಂಟ್ರವರ್ಸಿಗಳಲ್ಲಿ, ವಿವಾದಗಳಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗ್ಬಾರ್ದು. ನೀವಾಯ್ತು, ನಿಮ್ ಕೆಲಸ ಆಯ್ತು, ಈ ರೀತಿ ಇರುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಇನ್ನು ಕೈ ಹಿಡಿದಿರ್ತಕ್ಕಂತ ಕಾರ್ಯಗಳಲ್ಲಿ ಅನೇಕ ಸವಾಲುಗಳಿರುತ್ತೆ, ಚಾಲೆಂಜ್ಗಳಿರುತ್ತೆ. ಅದನ್ನೆಲ್ಲಾ ಚಾಲೆಂಜ್ಗಳನ್ನ ನೀವು ಸಮಾಧಾನವಾಗಿ ನಿಭಾಯಿಸುವಂತ ಪ್ರಯತ್ನ ಈ ಹಂತದಲ್ಲಿ ಮಾಡ್ಕೋಬೇಕಾಗತ್ತೆ.
ಇನ್ನು ನಿಮಗೆ ಅನುಕೂಲ ಮಾಡಿಕೊಂಡು ಸ್ವಲ್ಪ ಗುರು ಶಾಂತಿಯನ್ನ ಮಾಡಿಸ್ತಕ್ಕಂತ ಪ್ರಯತ್ನವನ್ನ ನೀವು ಈ ಹಂತದಲ್ಲಿ ಮಾಡಿಕೊಂಡ್ರೆ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಸಿಗ್ತದೆ. ಇನ್ನು ನಿಮಗೆ ಶನಿ ರಾಹು ಕೇತುಗಳ ಗೋಚಾರ ಫಲ ಯಾವ ಪ್ರಕಾರದಲ್ಲಿದೆ, ಪರಿಹಾರ ಏನಿದೆ, ವಿಶೇಷ ಏನಿದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಈಗಷ್ಟೇ ತಿಳಿಸ್ಬೇಕಾಗುತ್ತೆ. ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಮುಂಚೆ ಒಂದು ಜಾತಕದ ವಿಡಿಯೋ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರಿಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಆಗಿರುತ್ತೆ. 80 ರಿಂದ 100 ಪುಟ ಇರುತ್ತೆ. ಇದು ಅಂತ ಅದ್ಭುತ ಜಾತಕವನ್ನ ಈಗಲೇ ಆರ್ಡರ್ ಮಾಡ್ಕೊಳ್ಳಿ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವರಿಗೆ ಅಷ್ಟು ಅಪಾರವಾದ ಅದ್ರ ಬಗ್ಗೆ ಜ್ಞಾನ ಇತ್ತು, ತಿಳಿದಿತ್ತು, ಸಮಯ ಇತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತೂ ಇಲ್ಲ. ಹಾಗಾಗಿ JB ಪ್ರಿಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ನಿಮಗಾಗಿ ತಂದಿದ್ದಾರೆ. ಈಗಲೇ ಉಪಯೋಗ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ 2025ರಲ್ಲಿ ಶನಿ ಪರಮಾತ್ಮ ನಿಮಗೆ ಯಾವ ರೀತಿಯಂತ ಒಂದು ಫಲ ಕೊಡ್ತಾನೆ, ಶನಿ ಗೋಚಾರ ಫಲ ಯಾವ ಪ್ರಕಾರದಲ್ಲಿದೆ ಅಂತಂದ್ರೆ, ನೋಡಿ ಶನಿ ಕುಂಭ ರಾಶಿಯಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ನಿಮಗೆ 2ನೇ ಸ್ಥಾನದಲ್ಲಿ ಇರ್ತಾರೆ. ಆಗ ನಿಮಗೆ ಸಾಡೆ ಸಾತಿಯ ಕೊನೆಯ ಭಾಗ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಸ್ವಲ್ಪ ಹಣಕಾಸಿನಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು, ದೇಹಾಲಸ್ಯಗಳ ಆಗುವಂತಹ ಸಂದರ್ಭಗಳು, ಇನ್ನು ಸ್ವಲ್ಪ ಈ ಕೋರ್ಟು ಕಚೇರಿಗಳಲ್ಲಿ ಅನೇಕ ಸಮಸ್ಯೆಗಳು, ವಿಘ್ನಗಳು ತಂದೊಡ್ಡುವಂತಹ ಸಾಧ್ಯತೆಗಳಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಆಗ್ಲಿ, ಆರೋಗ್ಯ ವಿಚಾರದಲ್ಲಿ ಆಗ್ಲಿ, ಕೋರ್ಟು ಕಚೇರಿ ವಿಚಾರಗಳಲ್ಲಾಗ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಇಟ್ಕೋಬೇಕಾಗತ್ತೆ. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂತು, ಚಿಕ್ಕ ಪುಟ್ಟ ಎರಡು ತೊಡರುಗಳು ಬಂತು ಅಂತಂದ್ರೆ ಆಗಿನ ಸಮಸ್ಯೆ ಆಗಿಂದಾಗೇನೆ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ಇರ್ಲಿ. ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಮಾನಸಿಕವಾಗಿರ್ತಕ್ಕಂತ ಒಂದು ಚಿಂತೆ ಅಂತೂ ಇರುತ್ತೆ. ಎಲ್ಲ ಒಂದು ಕಡೆ ಮನದ ಮೂಲೆಯಲ್ಲಿ ಅಂದುಕೊಂಡಂತ ಕಾರ್ಯಗಳಲ್ಲಿ ನನಗೆ ಯಶಸ್ಸು ಸಿಗುತ್ತಾ, ನಾನು ಅಂದುಕೊಂಡಂಗೆ ನಡೀತದ ಇಲ್ವಾ ಅನ್ನುವಂತ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ. ಏನು ಹೆಚ್ಚಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಶನಿ ಪರಮಾತ್ಮ ನಿಮಗೆ ಕೊನೆಯ ಗಳಿಗೆಯಲ್ಲಿ ಒಂದು ಒಳ್ಳೆ ಫಲ ಅಂತೂ ಕೊಟ್ಟೆ ಕೊಡ್ತಾನೆ. ಜೊತೆಗೆ ಶನಿ ಪರಮಾತ್ಮ ಮೀನ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ 3ನೇವನಾಗಿರ್ತಾನೆ. ಅವಾಗ ಬಹಳಷ್ಟು ಶುಭಕಾರಕವಾಗಿರ್ತಕ್ಕಂಥ ಫಲ ಶನಿ ಪರಮಾತ್ಮನಿಂದ ನಿಮಗೆ ಸಿಗುವಂತದ್ದು. ಅಂದ್ರೆ ಸಹೋದರರಿಂದ ಅನುಕೂಲ ಆಗುತ್ತೆ, ಮಾನಸಿಕವಾಗಿರ್ತಕ್ಕಂಥ ಒಂದು ಧೈರ್ಯ ಬರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ, ಮಾಡುವಂತಹ ಕೆಲಸಗಳಲ್ಲಿ ಅಧಿಕಾರ ಪ್ರಾಪ್ತಿ ಆಗುತ್ತೆ. ನಿಮಗೆ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಆ ಕ್ಷೇತ್ರದಲ್ಲಿ ಉನ್ನತವಾಗಿರತಕ್ಕಂತ ಹುದ್ದೆಯನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಧನ ಲಾಭ ಆಗುವಂಥದ್ದು ಈ ವರ್ಷದಲ್ಲಿ ನಿಮಗೆ ಖಂಡಿತವಾಗಿಯೂ ಧನ ಪ್ರಾಪ್ತಿ ಯೋಗ ಇದೆ. ಧನ ಲಾಭ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆಯ ಫಲಗಳು ಶನಿ ಪರಮಾತ್ಮನಿಂದ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಶನಿ ಪರಮಾತ್ಮ 3ನೇವನಾಗಿರ್ತಕ್ಕಂಥ ಅಂದ್ರೆ ಮೀನ್ ರಾಶಿಗೆ ಬಂದಾಗ ನಿಮ್ಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ಫಲ ಇದೆ. ಇನ್ನು ರಾಹುಕೇತುಗಳ ಗೋಚಾರ ಫಲ ಈ ವರ್ಷದಲ್ಲಿ ನಿಮಗೆ ಏನು ಫಲ ಕೊಡ್ತಾ ಇದೆ ಅಂತಂದ್ರೆ, ನೋಡಿ ರಾಹುಕೇತುಗಳು
ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ 3 ಮತ್ತು 9ನೇ ಸ್ಥಾನದಲ್ಲಿರ್ತಾರೆ. ನಿಮಗೆ ಸ್ವಲ್ಪ ಮಿಶ್ರ ಫಲ ಸಿಗುತ್ತೆ. ರಾಹುಕೇತುಗಳಿಂದ ಕೆಲವೊಂದು ಪರಾಕ್ರಮವಾಗಿರ್ತಕ್ಕಂತ ಕೆಲಸಗಳನ್ನ ಮಾಡಬಹುದು, ಬಹಳ ರಿಸ್ಕ್ ಅನ್ನ ತೆಗೆದುಕೊಳ್ಬಹುದು, ಹಾರ್ಡ್ ವರ್ಕ್ ಮಾಡಬಹುದು. ಇಂತಹ ಕಾರ್ಯಗಳಿಂದ ನಿಮಗೆ ಒಳ್ಳೆ ಒಂದು ಫಲ ಅನುಕೂಲತೆಗಳು ಕಂಡು ಬರುತ್ತೆ. ಮತ್ತೆ ಕುಟುಂಬ ಸದಸ್ಯರು ಅಥವಾ ಸಹೋದರ ಸಹೋದರಿಯರಿಂದ ಒಳ್ಳೆಯ ಬಾಂಧವ್ಯಗಳು ವೃದ್ಧಿ ಆಗುವಂತಹ ಸನ್ನಿವೇಶಗಳಿರುತ್ತೆ. ಅದ್ರ ಜೊತೆಗೆ ಅಪವಾದ ಪೀಡೆಗಳು ಕೂಡ ಇರುತ್ತೆ. ಜನಗಳಿಂದ ಸುಮ್ನೆ ಏನೋ ತಪ್ಪು ಮಾಡದೇ ಇದ್ರು ಕೂಡ ತಪ್ಪಿತಸ್ಥರು ಅನ್ನುವಂತ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಆಗಬಹುದು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಸ್ವಲ್ಪ ಮಿತ್ರರೊಂದಿಗೆ ಏನೇ ಹಣಕಾಸಿನ ವ್ಯವಹಾರ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆರಿ. ಮಿತ್ರತ್ವವನ್ನ ಉಳಿಸ್ಕೊಂಡು ಹೋಗೋದು. ಯಾಕಂದ್ರೆ ಈ ದುಡ್ಡಿನ ವಿಷಯ ಅಂತ ಬಂದಾಗ ಬಹಳಷ್ಟು ಕೆಟ್ಟಿದ್ದು. ಯಾಕಂತಂದ್ರೆ ಸ್ವಲ್ಪ ಸಂಬಂಧಗಳನ್ನ ಹಾಳು ಮಾಡುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇದ್ದೀರಿ. ಅನಾವಶ್ಯಕವಾಗಿರತಕ್ಕಂತ ಕಲಹಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸತಕ್ಕಂಥದ್ದು ಒಳ್ಳೆಯದು. ಇನ್ನು ರಾಹುಕೇತುಗಳು ಕುಂಭ ಮತ್ತು ಸಿಂಹ ರಾಶಿಗೆ ಬಂದಾಗ ನಿಮಗೆ ಕ್ರಮವಾಗಿ 2 ಮತ್ತು 8ನೇ ಸ್ಥಾನದಲ್ಲಿರ್ತಾರೆ. ಆಗ ಸ್ವಲ್ಪ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸ್ವಲ್ಪ ಖರ್ಚು ವೆಚ್ಚಿಗೆ ಸ್ವಲ್ಪ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರೆ ತುಂಬಾ ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಪರಿಹಾರ ಬೇಕಲ್ವಾ? ಯಾಕಂದ್ರೆ ನಿಮಗೆ ಒಳ್ಳೆ ಫಲ ನಿಮಗೆ ಮಿಶ್ರಣವಾಗಿದೆ. ನಿಮಗೆ ಏನು ಕಷ್ಟಗಳು ಅಥವಾ ಕೆಲವೊಂದು ಗುರು ಬಲ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ, ಶನಿ ಪ್ರಭಾವ 7.5 ಕೊನೆಯ ಭಾಗದಲ್ಲಿ, ಜೊತೆಗೆ ಈ ರಾಹುಕೇತುಗಳ ಕೆಲವೊಂದು ಸಮಸ್ಯೆಗಳಿರ್ತಕ್ಕಂತಹ ಕೆಟ್ಟ ಫಲಗಳು ಕೊಡುವಂತ ಸಂದರ್ಭದಲ್ಲಿ ನಿಮಗೆ ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕು. ಆ ಪರಿಹಾರಗಳನ್ನು ಮಾಡಿಕೊಂಡು ನೀವು ಕೆಲವೊಂದು ಎಚ್ಚರಿಕೆಗಳನ್ನ ಗಮನಿಸಿದ್ರೆ ಖಂಡಿತವಾಗಿ ಒಳ್ಳೆ ಫಲ ಸಿಗೋದ್ರಲ್ಲಿ 2 ಮಾತಿಲ್ಲ. 2025 ಅತ್ಯಂತ ಯಶಸ್ವಿಯಾಗಿ ಕಳೆಯೋದ್ರಲ್ಲಿ ಡೌಟೇ ಇಲ್ಲ ಅಂತಾನೆ ಹೇಳ್ಬೋದು. ಒಳ್ಳೆ ಫಲನೇ ಸಿಗುತ್ತೆ ನಿಮಗೆ. ಇನ್ನು ಪರಿಹಾರ ತಿಳಿಸ್ಬೇಕು. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ 12 ರಾಶಿಯವರ 2025ರ 12 ರಾಶಿಯವರ ಫಲ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ವರ್ಷದಲ್ಲಿ ನೀವು ಪರಿಹಾರ ಮಾಡ್ಕೋಬೇಕಾದದ್ದು ಏನು ಅಂತಂದ್ರೆ ನೋಡಿ, ಮೊದಲಿಗೆ ನೀವು ಗುರು ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು, ರಾಹುಕೇತು ಶಾಂತಿ ಮಾಡಿಸ್ತಕ್ಕಂಥದ್ದು, ಸಾಧ್ಯವಾದ್ರೆ ನವಗ್ರಹ ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು, ಶನಿ ಶಾಂತಿಯನ್ನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇದ್ರ ಜೊತೆಗೆ ನಿತ್ಯ ಶಿವ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ದು, ನಿರ್ಗತಿಕರಿಗೆ ದಾನವನ್ನ ನಿಮ್ಮ ಕೈಲಾಗಿರತಕ್ಕಷ್ಟು ದಾನವನ್ನ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿ. ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕಂತೇನಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿಕೊಂಡು ನಿಮ್ಗೆ ಸಾಧ್ಯವಾದಷ್ಟು ದಾನವನ್ನ ಮಾಡ್ಕೊಳ್ಳಿ. ಮತ್ತು ಶನಿವಾರ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ತುಂಬಾ ಅನುಕೂಲಕರವಾದ ಫಲ ಸಿಗುತ್ತೆ. ಬೆಳ್ಳಿಯ ಆಭರಣಗಳನ್ನ ಧರಿಸ್ತಕ್ಕಂಥದ್ದು, ಮತ್ತೆ ಅಂಧರಿಗೆ ಅಂದ್ರೆ ಈ ಸ್ವಲ್ಪ ಕಣ್ಣಿರ್ಲಾರ್ದವರಿಗೆ ಅನ್ನದಾನವನ್ನ ಮಾಡತಕ್ಕಂಥದ್ದು, ವರ್ಷದಲ್ಲಿ 3 ಸಾರಿ ಆದ್ರೂ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಎಲ್ಲವೂ ಮೈನರ್ ಆಗಿರುವಂತ ಪೂಜೆಗಳು. ಅಂದ್ರೆ ನೀವು ಜಾಸ್ತಿ ಖರ್ಚು ಮಾಡಿ ಮಾಡುವಂತ ಪೂಜೆಗಳಲ್ಲ, ನೀವು ಇರುವಂತ ಪರಿಸ್ಥಿತಿಯಲ್ಲೇನೆ ಮಾಡ್ಕೋಬೇಕಾಗಿರ್ತಕ್ಕಂತ ಪೂಜೆಗಳು. ಹಾಗಾಗಿ ನೀವು ಈಸಿಯಾಗಿ ಇದನ್ನ ಮಾಡಬಹುದು. ಶ್ರದ್ಧೆ ಭಕ್ತಿಯಿಂದ ಮಾಡಿ. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಯಾವ್ದು ಫಲ ಇಲ್ಲ. ಶ್ರದ್ಧೆಯಿಂದ ಈ ಪೂಜದ ಕಾರ್ಯವನ್ನ ಮಾಡ್ಕೊಳ್ಳಿ. ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.